ಇವತ್ತು ನಾನು ಬೆಳ್ ಡಮಾರ್. ದಿನ ಒಬ್ಬನೇ ಹೋಗ್ತಿದ್ದೆ, ಆದರೆ ಇವತ್ತು ನನ್ನ ಜೊತೆ ಭರತ ಬಂದ. ಮಂಡ್ಯ ರೈಲ್ವೆ ಸ್ಟೇಷನ್ ಹೇಳ್ಕೊಂಡು ಅಡ್ದಾರಿ ಹಿಡ್ಕೊಂಡು ಸೀದಾ ಹಾಸ್ಪಿಟ್ಲ್ಗೆ ಹೋದ್ವಿ. ಹಾಸ್ಪಿಟ್ಲ್ ಮುಗಿಸ್ಕೊಂಡು ದೊಡ್ಡಿಗೆ ಬಂದು ದುಡ್ಡಿಲಿ ಹಂಗೆ ಅರ್ಧ ಲೀಟ್ರ್ ಮೊಸರು ತಗೊಂಡು ವಿಜೇತ ರೂಮ್ಗೆ ಹೊರಟೆ. ಅರಿವು ಜಲಧಾರೆ ಮುಗಿಲ ಮಲೆಯ ಸಾಲೆ ನಿನ್ ಜನ್ಮಕ್ಕೆ ಹೋಗೋ. ದನ ತಿನ್ನಂಗ್ ತಿಂತಿಯಲ್ಲೋ ದನ. ಊಟ ಮಾಡ್ಕೊಂಡು ಕ್ಲಾಸಲ್ಲಿ ತಿನ್ನಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ರೆಡಿ, ಇದೊಂದು ರೆಡಿ, ಕಡಲೆಕಾಯಿ ರೆಡಿ, ರವೆ ಉಂಡೆ ರೆಡಿ. ಕ್ಲಾಸಲ್ಲಿ ಮಜಾ ಮಾಡಿ ಹಾಗೆ ಆಚೆ ಬಂದು ವಿಜೇತ ಎಕ್ಸಿದ್ದಾಯ್ತು. 1 ವರ್ಷದಿಂದ ಅದೇ ಸಾಕ್ಸು. ಅಯ್ಯೋ ಯಾರು ಮಾಡ್ತಾರೆ ನೋಡ್ಲಿ ಬಿಡು. ನೀತೀಶ ಈಗ ಹಾಕ್ತೀನಿ, ನೀತೀಶಂಗೆ ಕಳಿಸ್ತೀನಿ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ಹಾಗೆ ರೆಡಿ ಮಾಡ್ಕೊಂಡು ತಿಂಡಿ ಎಲ್ಲ ಒಂದು ಕವರ್ಗೆ ಹಾಕೊಂಡು ಸೀದಾ ಕಾಲೇಜ್ಗೆ ಹೊರಟ್ವಿ. ಇರೋ ಒಂದು ಪಾರ್ಕಿಂಗ್ನು ಹಾಳು ಮಾಡಿರೋ ಕಾರಣ ಎಲ್ಲಿ ಬೇಕಲ್ಲಿ ಗಾಡಿ ನಿಲ್ಲಿಸ್ಬೇಕಿತ್ತು. ಹೇಗೋ ತಗೊಂಡೋಗಿ ತಿಂಡಿ ಎಲ್ಲ ಖಾಲಿ ಮಾಡ್ಕೊಂಡು ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಇದೇನಿದು ಜನಸಾಗರ? ನಿಜವಾಗಿ ಜನ ಅವರಿಂದ ಗೊತ್ತೇ ಇರಲಿಲ್ಲ. ಸೇಮ್ ಸಿದ್ದು ಥರ ಕಾಣಿಸ್ತು. ಅದ್ರ ಮಧ್ಯೆ ಬೆಳಗ್ಗೆ ಚೆನ್ನಾಗೇ ಬಂದು ಹೊರಡೋ ಟೈಮಲ್ಲಿ ಕೈಯೇಟ್ ಮಾಡ್ಕೊಂಡು ಹೊರಟೆ. ಇಲ್ಲಿ ನೋಡಿದ್ರೆ ನಮ್ಮ ಬೇಕ್ರಿ ಆಂಟಿ ಪಾಪ ಎಲ್ಲ ಖಾಲಿ ಮಾಡ್ತಾ ಇತ್ತು. ಅಂಗಡಿ ಇಟ್ಬಿಟ್ಟು ಎಲ್ಲ ಮಗಳಿಗೆ ತಿನ್ಸಿದ್ರೆ ಏನ್ ಕತೆ? ಏನೇನೋ ಅದಕ್ಕೆ ಆಗ್ಲಿಂದ ಅಂಗಡಿಲಿ ಇರೋದು ಅಕ್ಕ. ಬಸ್ಸಲ್ಲಿ ಹಾಕಿದ ಸಾಂಗ್ನ ಕೇಳ್ಕೊಂಡು ಸೀದಾ ರಾಮನಗರಕ್ಕೆ ಬಂದೆ. ತುಳಸಿ ಆಂಟಿ ಊಟ ಮಾಡ್ಬಾ ದೋಸೆ ಮಾಡಿದೀನಿ ಅಂತ ಕರೆದ್ರು. ಅಲ್ಲಿಗೆ ಬಂದ್ರೆ ನಮ್ಮಮ್ಮ ಫಸ್ಟ್ ಬಂದು ಕೂತಿದ್ರು. ಯಾರಲ್ಲಿ ಅಲ್ಲ ದೋಸೆ ಅಂದ ತಕ್ಷಣ ಓಡ್ ಬಂದ್ಬಿಟ್ಟಿದ್ಯಲ್ಲ ನೀನು. ದೋಸೆ ಅಂದ್ರೆ ಓಡ್ ಬಂದ್ಬಿಟ್ಟಿದ್ಯಲ್ಲ. ಅಯ್ಯ ಮಕ್ಕ ತೋರ್ಸು. ದೋಸೆ ಆಸೆ ಅಷ್ಟೇ. ನನಗೆ ಬೆರಳು ಏಟಾಗಿದ್ದ ಕಾರಣ ನಮ್ಮಮ್ಮ ದೋಸೆನ ಪೀಸ್ ಮಾಡಿಕೊಟ್ರು. ಅವ್ರ ಕೈಲಿ ಅರ್ಧ ಬೈಸ್ಕೊಂಡು ಇವತ್ತು ಊಟ ತಿಂದೆ. ಸದ್ಯಕ್ಕೆ ಇವತ್ತಿಗೆ ಇಷ್ಟೇ.